ವೀಕ್ಷಕರೇ, 1945ರಲ್ಲಿ ಅಮೆರಿಕದಲ್ಲಿ ನಡೆದಂತಹ ಫ್ಲೈಟ್ 19 ನ ದುರಂತ ಕಥೆಯನ್ನ ಕೇಳಿದ್ದೀರಾ? ವೀಕ್ಷಕರೇ, ಅಂದು ಡಿಸೆಂಬರ್ 5, 1945 ಅಮೆರಿಕದ ಫ್ಲೋರಿಡಾದಿಂದ 5 ಯುದ್ಧ ವಿಮಾನಗಳು ತರಬೇತಿಗಾಗಿ ಆಕಾಶಕ್ಕೆ ಹಾರುತ್ತವೆ. ಆ ತರಬೇತಿಯೇ ಅವರ ಕೊನೆಯ ತರಬೇತಿಯಾಗುತ್ತದೆ ಎಂದು ಯಾರು ಊಹಿಸಿರೋದಿಲ್ಲ. ಏಕೆಂದರೆ ಫ್ಲೈಟ್ 19 ಎಂಬ ಹೆಸರಿನಿಂದ ಹಾರಿದಂತಹ ಈ 5 ಯುದ್ಧ ವಿಮಾನಗಳು ಕೆಲವು ದೂರ ಸಾಗಿ ಸಮುದ್ರ ಮಧ್ಯಭಾಗಕ್ಕೆ ಸಮೀಪಿಸುತ್ತಾರೆ. ಅಂದರೆ ಬರ್ಮುಡಾದ ದ್ವೀಪದ ಬಳಿ ಬರುತ್ತಾರೆ. ಕೆಲವು ನಿಮಿಷಗಳವರೆಗೂ ಶಾಂತವಾಗಿ ಇದ್ದ ಈ ವಾತಾವರಣ ಇದ್ದಕ್ಕಿದ್ದಂತೆ ಕಪ್ಪನೆಯ ಮೋಡ ಸುತ್ತಲೂ ದಟ್ಟವಾಗುತ್ತದೆ ಮತ್ತು ಬಿರುಗಾಳಿ ಕೂಡ ಜೋರಾಗುತ್ತದೆ. ಇದರಿಂದ ಈ 5 ಯುದ್ಧ ವಿಮಾನದಲ್ಲಿ ಇದ್ದಂತಹ ದಿಕ್ಕನ್ನು ಸೂಚಿಸುವ ಕಾಂಪಾಸ್ ಕೂಡ ತನ್ನ ಕೆಲಸವನ್ನ ನಿಲ್ಲಿಸಿ ಬಿಡುತ್ತದೆ. ಎತ್ತ ನೋಡಿದರೂ ಕಗ್ಗತ್ತಲೆಯ ಛಾಯೆ ಹರಡಿ ಯಾವ ದಿಕ್ಕಿಗೆ ಚಲಿಸಬೇಕು ಎಂಬುದೇ ಪೈಲಟ್ ಗಳಿಗೆ ಅರಿವಾಗುವುದಿಲ್ಲ. ಅಷ್ಟರ ಒಳಗೆ ಸಂಪರ್ಕಿಸಿದ ವಿಮಾನದ ತಂಡ ಆ ಪೈಲಟ್ ಗಳಿಂದ ಒಂದೇ ಮಾತನ್ನ ಕೇಳಿಸಿಕೊಳ್ಳುತ್ತಾರೆ: ಸಮಥಿಂಗ್ ಈಸ್ ವಿಸಿಬಲ್ ಆಸ್ ಎ ಬ್ರೈಟ್ ಕಲರ್. ಈ ಮಾತೆ ಈ 5 ಪೈಲಟ್ ಗಳ ಕೊನೆಯ ಧ್ವನಿಯಾಗಿತ್ತು. ಇದಾದ ನಂತರ ಈ 5 ಯುದ್ಧ ವಿಮಾನಗಳು ನಮ್ಮಿಂದ ಕಣ್ಮರೆಯಾಗಿದ್ದವು. ಇದರಿಂದ ಈ 5 ಯುದ್ಧ ವಿಮಾನಗಳನ್ನ ಹುಡುಕಲು ಒಂದು ಪರಿಶೋಧನಾ ತಂಡವನ್ನ ಕಳಿಸುತ್ತಾರೆ. ಆದರೆ ಅದು ಕೂಡ ಈ ಪಾಯಿಂಟ್ ಅನ್ನ ತಲುಪಿದ ನಿಮಿಷದಲ್ಲೇ ಕಣ್ಮರೆಯಾಗಿರುತ್ತದೆ. ವೀಕ್ಷಕರೇ, ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಕೇವಲ ಇದು ಒಂದೇ ಘಟನೆ ನಡೆದಿಲ್ಲ. ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿಮಾನಗಳು ಮತ್ತು 100 ಹಡಗುಗಳಿಗಿಂತ ಹೆಚ್ಚು ನಮ್ಮಿಂದ ಕಣ್ಮರೆಯಾಗಿವೆ. ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಏಕೆ ಹೀಗಾಗುತ್ತಿದೆ ಎಂದರೆ, ಕೆಲವು ಪುರಾಣಗಳ ಪ್ರಕಾರ ಈ ಬರ್ಮುಡಾ ಟ್ರಯಾಂಗಲ್ ಬೇರೊಂದು ಪ್ರಪಂಚಕ್ಕೆ ದಾರಿಯಾಗಿರಬಹುದು ಅಥವಾ ಇದು ಟೈಮ್ ಟ್ರಾವೆಲ್ ನ ಸ್ಥಳವಾಗಿರಬಹುದು ಎಂದು ಊಹಿಸಲಾಗಿದೆ. ಇಲ್ಲಿಯವರೆಗೂ ಈ ಬರ್ಮುಡಾ ಟ್ರಯಾಂಗಲ್ ಹತ್ತಿರ ಹೋಗಿ ಬಂದವರಿಲ್ಲ. ಇಂದಿಗೂ ಇದು ವಿಜ್ಞಾನವೇ ಭೇದಿಸಲಾಗದ ನಿಗೂಢವಾಗಿ ವಿಜ್ಞಾನಕ್ಕೆ ಸವಾಲಾಗಿದೆ. ವೀಕ್ಷಕರೇ, ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.